ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ 16ನೇ ತಾರೀಕು ನಮಗೆ ಮಂಗಳವಾರದ ದಿನದಿಂದ ಸ್ಟಾರ್ಟ್ ಆಗುತ್ತೆ ಧನುರ್ಮಾಸ. ಈ ಧನುರ್ಮಾಸ ಅನ್ನುವಂಥದ್ದು ತುಂಬಾ ಶಕ್ತಿದಾಯಕವಾದ ಒಂದು ಮಾಸ. ನಾವು ಕೆಲವೊಂದು ಕೆಲಸಗಳನ್ನು ಈ ಮಾಸದಲ್ಲಿ ಮಾಡಬಾರ್ದು. ಹಾಗೆ ಇದರಲ್ಲಿ ಒಂದು ತುಂಬಾ ಆರೋಗ್ಯಕರವಾದಂಥ ಒಂದು ಮಾಸ ಅಂತ ಹೇಳಬಹುದು. ಏಕೆಂದರೆ ತುಂಬ ಜನಕ್ಕೆ ಚಳಿ ಇದರಿಂದ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಮಂಜಿರುತ್ತೆ ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದೇಳೋದಿಲ್ಲ. ಆದರೆ ಆರೋಗ್ಯ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಬೇಗ ಏಳೋದ್ರಿಂದ ನಾವು ಆರೋಗ್ಯಯುತವಾಗಿರ್ತೀವಿ ಹಾಗೂ ಚುರುಕಾಗಿರ್ತೀವಿ. ಎಷ್ಟೋ ಜನಕ್ಕೆ ಹೆಣ್ಣು ಮಕ್ಕಳಿಗೆ ಅದು ಆರೋಗ್ಯ ತುಂಬ ಏರುಪೇರಾಗ್ತಾ ಇರುತ್ತೆ. ಅಂತಹವರು ಕೂಡ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಕೆಲಸಗಳು ಅಥವಾ ವಾಕಿಂಗು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ತುಂಬ ಸುಧಾರಿಸುತ್ತೆ. ಎಷ್ಟೋ ಜನಕ್ಕೆ ತುಂಬ ಸಮಸ್ಯೆಗಳಿದ್ದರೆ ಅವರು ಈ ಮಾಸದಲ್ಲಿ ಸ್ವಲ್ಪ ಬೇಗ ಎದ್ದು ನೋಡಿ, ನಿಮಗೆ ಯಾವ ರೀತಿ ಇರುತ್ತೆ. ಆರೋಗ್ಯಕರವಾಗಿ ಜೀವನ ನಡೆಸೋದಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಮಾಸದಲ್ಲಿ. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಈ ತಿಂಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆಗಳನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ರು. ಅಂದರೆ ನಾವು ಆಧ್ಯಾತ್ಮಿಕವಾಗಿ ಭಗವಂತನಿಗೆ ಹತ್ತಿರ ಆದರೆ ಇನ್ನಷ್ಟು ಒಳ್ಳೆಯದು ಅಂತ ತಿಳಿಸ್ಕೊಡ್ತಾ ಇದ್ರು. ನೀವು ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕೂಡ ತಿಳ್ಕೊಳ್ಳಿ ಒಂದು ಸಣ್ಣದಾಗಿ ಸ್ನೇಹಿತರೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಅಭಿವೃದ್ಧಿ ಕಾಣಬೇಕು ಅಂತ ಬಯಸ್ತೀವಿ ಪ್ರತಿಯೊಬ್ಬರು ಕೂಡ. ಅದಕ್ಕೆ ಈ ಮಾಸದಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಹೆಣ್ಣು ಮಕ್ಕಳು ಈ ಮಾಸದಲ್ಲಿ ಈ ಸಣ್ಣ ಕೆಲಸಗಳನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ, ಅವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯ ಮತ್ತು ನಿಮಗೂ ಕೂಡ ಆರೋಗ್ಯ ಅನ್ನೋದು ಚೆನ್ನಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ನಾವು ನಿತ್ಯ ಯಾವಾಗಲೂ ಮನೆ ಅಂಗಳವನ್ನು ತೊಳೆದು ರಂಗೋಲಿಯನ್ನು ಹಾಕ್ತೀವಿ. ಆದರೆ ಈ ಅಪಾರ್ಟ್ಮೆಂಟು ಈ ರೀತಿ ಸಿಸ್ಟಮ್ ಬಂದಿರೋದ್ರಿಂದ ಸಾಕಷ್ಟು ಜನ ಬೆಳಗ್ಗೆ ಕೆಲಸದವರು ಬರ್ತಾರಲ್ವ, ಅವ್ರ ಕೈಯಲ್ಲಿ ಕೆಲಸವನ್ನು ಮಾಡಿಸ್ಕೊಂಡು ತೊಳೆದು ರಂಗೋಲಿಯನ್ನು ಹಾಕ್ಸ್ಕೊಂಡು ಬಿಡ್ತಾರೆ. ಆ ಥರ ನೀವು ಮಾಡೋದಕ್ಕೆ ಹೋಗಬೇಡಿ. ಪ್ರತಿನಿತ್ಯ ಈ ಮಾಸದಲ್ಲಿ ನಾವೇ ಕ್ಲೀನಾಗಿ ರಂಗೋಲಿಯನ್ನು ಹಾಕೋದ್ರಿಂದ ಆ ಮನೆಯ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ, ತುಂಬ ಅಭಿವೃದ್ಧಿ ಆಗುತ್ತೆ. ಹೊಸ್ತಲಿಗೆ ಸಾಧ್ಯವಾದಷ್ಟು ಅರಿಶಿಣ ಕುಂಕುಮ ಇಟ್ಟು ನೀವು ರಂಗೋಲಿಯನ್ನು ಬಿಟ್ಟು ಹೂವನ್ನು ಇಟ್ಟು ಈ ಮಾಸದಲ್ಲಿ ಸರಳ ವಿಧಾನದಲ್ಲೇ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಅಡುಗೆ ಮನೆಗೆ ಹೋದಾಗ ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗುವಂಥ ಅವರ ಯಜಮಾನರಿಗಾಗಿರಬಹುದು, ಮಕ್ಕಳಿಗಾಗಿರಬಹುದು, ಏನಾದರೂ ತಿಂಡಿ ಮಾಡಬೇಕು ಅಂತಂದ್ಬಿಟ್ಟು ಹರಿಬರಿಯಲ್ಲಿ ನಾವು ತಿಂಡಿ ಕಡೆ ಒಂದು ಗಮನವನ್ನು ಹರಿಸ್ಬಿಡ್ತೀವಿ. ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಈ ತಿಂಗಳಲ್ಲಾದರೂ ಸಾಧ್ಯವಾದಷ್ಟು ಫಸ್ಟು ನೀವು ಹಾಲನ್ನು ಕಾಯಿಸಿ ಹಾಲನ್ನು ಉಕ್ಕಿಸುವಂಥ ಪ್ರಯತ್ನ ಮಾಡಿ. ಪ್ರತಿನಿತ್ಯ ನಾವು ಈ ರೀತಿ ಹಾಲನ್ನು ಮೊದಲು ಸ್ಟವ್ ಮೇಲೆ ಇಡೋದ್ರಿಂದ ಆ ಮನೆ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ನೆಲೆಸ್ತಾಳೆ. ಏಕೆಂದರೆ ನಾವು ಯಾವುದೇ ಹೊಸ ಮನೆಯನ್ನು ನಾವು ತಗೊಂಡಾಗ ಕಟ್ಟಿಸಿದಾಗ ಹಾಲನ್ನು ಉಕ್ಸ್ತೀವಲ್ವ, ನಮ್ಮ ಮನೆ ಅಭಿವೃದ್ಧಿ ಬರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ನಾವು ಅಂದುಕೊಂಡಿರುವ ಕೆಲಸ ಕಾರ್ಯ ವ್ಯವಹಾರ ಎಲ್ಲವೂ ಚೆನ್ನಾಗಿ ಆಗಬೇಕು ಅಂತ ಬಯಸ್ತೀವಿ. ಆ ರೀತಿ ಆಗುತ್ತೆ ಈ ಮಾಸದಲ್ಲಿ. ತಪ್ಪದೆ ಇದನ್ನು ಕೂಡ ಮಾಡ್ಕೊಳ್ಳಿ. ಇನ್ನು ಬೆಳಗ್ಗೆ ನೀವೇನಾದರೂ ಸ್ನಾನ ಮಾಡಿ ಆ ಬೆಳಗ್ಗೆ ಇರುವಂಥ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಸಮಯದಲ್ಲಿ ತುಳಸಿ ಗಿಡಕ್ಕೆ ಯಾವಾಗಲೂ ಈ ಮಾಸದಲ್ಲಿ ಬೆಳಗ್ಗೆನೇ ಸಾಧ್ಯವಾದಷ್ಟು ಸೂರ್ಯ ಉದಯಿಸುವ ಸಮಯದಲ್ಲಿ ನೀರನ್ನು ಹಾಕೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಮನೆಯಲ್ಲಿರುವಂಥ ದಂಪತಿಗಳು ಅನ್ಯೋನ್ಯವಾಗಿ ಇರ್ತಾರೆ ಸ್ನೇಹಿತರೆ. ಈ 3 ಕೆಲಸಗಳನ್ನು ಸಾಧ್ಯವಾದಷ್ಟು ಈ ಮಾಸದಲ್ಲಿ ನೀವು ಮಾಡ್ಕೊಳ್ತಾ ಬನ್ನಿ. ಯಾಕಂದರೆ ನಾವೆಲ್ಲರೂ ಕೂಡ ನೋಡ್ಕೊಳ್ತಾ ಬಂದಿದ್ದೀವಿ, ನಮ್ಮ ಹಿರಿಯರು ಯಾವುದೇ ರೀತಿಯಾದಂಥ ಅರಳಿಕಟ್ಟೆಯ ಪೂಜೆ, ನಾಗರಕಲ್ಲಿನ ಪೂಜೆ ಇದೆಲ್ಲವೂ ಕೂಡ, ಹಾಗೂ ಅದರ ಜೊತೆ ತುಂಬ ವಿಶೇಷವಾಗಿ ನವಗ್ರಹಗಳ ಒಂದು ಪ್ರದಕ್ಷಿಣೆ ಇದನ್ನೆಲ್ಲವೂ ಕೂಡ ಈ ಧನುರ್ಮಾಸದಲ್ಲಿ ಮಾಡಿಸ್ತಾ ಇದ್ರು. ಅಂದರೆ ಮಕ್ಕಳ ಕೈಯಲ್ಲಿ ಮದುವೆ ಆಗುವಂಥ ಹೆಣ್ಣು ಮಕ್ಕಳಿದ್ರೆ, ಗಂಡು ಮಕ್ಕಳಿದ್ರೆ, ಅಥವಾ ದಂಪತಿಗಳು ಅವರಿಗೆ ಮಕ್ಕಳು ಭಾಗ್ಯ ಬರಬೇಕು ಅನ್ನೋದಕ್ಕೆ
ಚಿಕ್ಕ ಮಕ್ಕಳು ಇದ್ದರೆ ಅಂದರೆ ಕಾಲೇಜಿಗೆ ಹೋಗುವಂಥ ಮಕ್ಕಳಾಗಿರಬಹುದು, ಅವ್ರಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ಆರೋಗ್ಯವಾಗಿರಬೇಕು, ಏನೇ ಒಂದು ಚರ್ಮದ ಕಾಯಿಲೆ ಇದ್ದರೂ ಅಥವಾ ಯಾವುದೇ ಒಂದು ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅವೆಲ್ಲವೂ ಕೂಡ ಗುಣಮುಖರಾಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಮಾಸದಲ್ಲಿ ಮಾಡ್ಕೊಂಡು ನೋಡಿ, ತಪ್ಪದೆ ನೋಡಿ. ಇದನ್ನು ಯಾರ ಕೈಗೂ ಕೊಡೋದಕ್ಕೆ ಹೋಗ್ಬೇಡಿ. ಅಂದರೆ ಕಲ್ಲುಪ್ಪನ್ನು, ಕಾಳು ಮೆಣಸನ್ನು ಹಾಗೂ ಕಡಲೆ ಹಿಟ್ಟು, ಕರ್ಪೂರ, ಕೋಳಿ ಮೊಟ್ಟೆ ಇದನ್ನೆಲ್ಲವೂ ಕೂಡ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥವರು, ನೆಂಟರು ಯಾರಿಗೇ ಆಗಿರಬಹುದು ಕೈಗೆ ನಾವು ಡೈರೆಕ್ಟಾಗಿ ಕೊಡಬಾರ್ದು. ಹಾಗೆ ಈ ಮಾಸದಲ್ಲಿ ಹೊರ್ಗಡೆ ಕೂಡ ಕೊಡಬಾರ್ದು ಸ್ನೇಹಿತರೆ. ಕೆಲವೊಂದು ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ಟರೆ ಈ ಮಾಸದಲ್ಲಿ ನಮಗೆ ಎಷ್ಟೊಂದು ಅಭಿವೃದ್ಧಿ ಆಗುತ್ತೆ, ಶ್ರೀ ಮಹಾವಿಷ್ಣುವಿನ ಆಶೀರ್ವಾದ ಸಿಗುತ್ತೆ. ತಪ್ಪದೆ ನೋಡಿ, ಈ ಮಾಸದಲ್ಲಿ ಸಾಧ್ಯವಾದರೆ ನೀವು ಅರಳಿಕಟ್ಟೆಯ ಪೂಜೆಯನ್ನು ಮಾಡ್ಕೊಳ್ಳಿ. ಅಂದರೆ 9 ದಿನ 5 ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ದೀಪಾರಾಧನೆ ಮಾಡಿಕೊಳ್ಳೋ ಬರೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ಸುಖ ಸಂತೋಷ ಸಮೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ. ದಂಪತಿಗಳಿಗೆ ಮಕ್ಕಳಾಗುತ್ತೆ. ಹಾಗೂ ಮದುವೆ ಆಗದೆ ವಿಳಂಬ ಆಗ್ತಾ ಇದ್ದರೆ ಒಳ್ಳೆ ಮ್ಯಾಚಿಂಗ್ ಬರುತ್ತೆ. ಅಂತಹವರಿಗೆ ಜೀವನ ಪೂರ್ತಿ ಅವರ ಜೀವನ ಸಂಗಾತಿ ಪ್ರೀತಿಸುವಂಥವರು, ತುಂಬಾ ನಂಬಿಕೆ ಇಟ್ಟು ಮದುವೆ ಮಾಡ್ಕೊಂಡು ಹೋಗುವಂಥವರು, ಜೀವನದಲ್ಲಿ ಸಂತೋಷ ಪಡುವಂಥ ಆ ಒಂದು ಲೈಫ್ ಏನಿರುತ್ತೆ ಅದು ಸಿಕ್ಕೇ ಸಿಗುತ್ತೆ. ಈ ಮಾಸದಲ್ಲಿ ಏನೇ ಒಂದು ಮಾಡಿಕೊಂಡ್ರೂ ನಮಗೆ ಅದಕ್ಕೆ ದುಪ್ಪಟ್ಟಾಗಿ ಆಶೀರ್ವಾದ ಅನ್ನೋದು ಭಗವಂತನ ಕಡೆಯಿಂದ ಸಿಗೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.